ನಮ್ಮಂಥವ್ರನ್ನ ರೀಚ್ ಮಾಡಿ. ಇದರ ಹಾಲು ತುಂಬ ಶ್ರೇಷ್ಠವಾಗಿದೆ. ಕಮ್ಮಿ ಹಾಲು ಕೊಟ್ಟರು ತುಂಬ ಶ್ರೇಷ್ಠವಾದಂಥ ಹಾಲು ಕೊಡುತ್ತೆ. ಮೇನ್ಲಿ ಇದು ಕೊಡೋದು ಕರುಗಳಿಗೆ. ಆಬ್ವಿಯಸ್ಲಿ ನಾವು ಕರುಗಳಿಗೆ ಬಿಟ್ಟು ಒಂದು ಸ್ವಲ್ಪ ಮಾತ್ರ ನಾವು ಕರ್ಕೋತೀವಿ. ನಮ್ಮ ಹತ್ರ 50ಕ್ಕಿಂತ ಜಾಸ್ತಿ ಹಸುಗಳಿದ್ದಾವೆ. ಅದರಲ್ಲಿ ಒಂದಷ್ಟು ಹಾಲು ಕರಿತವೆ, ಸ್ವಲ್ಪ ಕರುಗಳು ಹಾಕಿದ್ದಾವೆ. ಅದರಿಂದ ನಾವು ನಿಮ್ಮನ್ನು ರೀಚ್ ಮಾಡೋ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ವಿಡಿಯೋ ಮಾಡಿ. ಇಟ್ಸ್ ಎ ರಿಕ್ವೆಸ್ಟ್. ಜೊತೆಗೆ ನಾವು ಟರ್ಮರಿಕ್ ಬೆಳಿತೀವಿ, ಅಂದರೆ ಅರಿಶಿನ 4.74% ಕರ್ಕ್ಯುಮಿನ್ ಕಂಟೆಂಟು, ನಾಟಿ ಅರಿಶಿನ. ಜೊತೆಗೆ ಮೇನ್ಲಿ ನಾವು ಯಾವುದೇ ಥರದ ಕೆಮಿಕಲ್ಸ್ ಮತ್ತು ಪೆಸ್ಟಿಸೈಡ್ಸ್ ನಾವು ಯೂಸ್ ಮಾಡೋದಿಲ್ಲ. ಮಿಲ್ಲೆಟ್ಸ್ ಬೆಳಿತೀವಿ, ರಾಗಿ ಮತ್ತು ಫಾಕ್ಸ್ಟೈಲ್ ಮಿಲ್ಲೆಟ್. ಮೇನ್ಲಿ ರಾಗಿ ಸಲ ಚೆನ್ನಾಗಿ ಬೆಳೆದಿದ್ದೀವಿ ನಾವು. ಇದು ಸಸ್ನ ನಾವು ಬೆಳೆದಿದ್ದೀವಿ. ಇವಾಗ ಜನಗಳಿಗೆ ನಾವು ರೀಚ್ ಮಾಡಬೇಕು. ಯಾಕಂತ ಅಂದರೆ ಜನಗಳಿಗೆ ಹೇಳಬೇಕು ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ಹೇಗೆ ಮಾಡ್ತಾಯಿದ್ದೀವಿ, ಇದ್ರ ಗುಣಮಟ್ಟ ಎಂಥದ್ದು. ದಯಮಾಡಿ ನೀವು ನಮ್ಮಂಥವ್ರನ್ನ ಎನ್ಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿದೆ. ಒಬ್ಬ ರೈತ ಡೈರೆಕ್ಟಾಗಿ ಜನಗಳಿಗೆ ಮಾರಾಟ ಮಾಡಿದಾಗ ಮಾತ್ರ ಅವನು ಚೆನ್ನಾಗಿ ಬದುಕೋಕ್ಕಾಗೋದು. ನಮಗೆ ತುಂಬ ಮುಖ್ಯ ಇದು. ನಮ್ಮ ಕಾನ್ಸೆಪ್ಟು ಡೈರೆಕ್ಟ್ ಫಾರ್ಮ್ ಟು ಟೇಬಲ್ ಕಾನ್ಸೆಪ್ಟ್. ಮತ್ತು ಯಾವುದೇ ಮಧ್ಯವರ್ತಿಗಳನ್ನ ನಾವು ಎನ್ಕರೇಜ್ ಮಾಡೋದಿಲ್ಲ. ನಮ್ಮದೇ ಪ್ಯಾಕೇಜಿಂಗ್ ಮಾಡಿ, ಎಸ್ಪೆಷಲಿ ಪ್ಲಾಸ್ಟಿಕ್ಸೇ ಯೂಸ್ ಮಾಡೋದಿಲ್ಲ ನಾವು. ಪೇಪರ್, ಬಟ್ಟೆ ಮತ್ತು ಗ್ಲಾಸ್ ಬಾಟಲ್ಸ್ ಇವನ್ನೇ ನಾವು ಯೂಸ್ ಮಾಡೋದು. ಕಡಲೆಕಾಯಿ ಎಣ್ಣೆ, ಹರಳೆಣ್ಣೆ ಇಂಥವನ್ನೆಲ್ಲ ನಾವು ಪ್ರೊಡ್ಯೂಸ್ ಮಾಡಿ